ವಿಶ್ವ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಇಂದು ಅಂದರೆ ಡಿಸೆಂಬರ್ 13ನೇ ತಾರೀಕು 2025ರಂದು ನಡೆದ ನವೋದಯ ವಿದ್ಯಾಲಯಗಳ ಪ್ರವೇಶ ಪರೀಕ್ಷೆಯ ಡಿ ಸಂಖ್ಯೇಕ ಪ್ರಶ್ನೆ ಪತ್ರಿಕೆಯ ಸಂಬೋಧನೆಯ ಕೀ ಉತ್ತರಗಳನ್ನು ನೋಡುತ್ತಾ ಹೋಗೋಣ. ಪ್ರಶ್ನೆ ಪತ್ರಿಕೆ ವರ್ಷನ್ ಕೂಡ ಡಿ ಅಂತಕ್ಕಂಥದ್ದು. ಅದರಲ್ಲಿ ಬಂದಿರುವ ಸಂಬೋಧನೆಯ ಕೀ ಉತ್ತರಗಳನ್ನು ನೋಡುತ್ತಾ ಹೋಗೋಣ. ಮೊದಲಿಗೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವ ವಿಭಾಗ 1 ಮಾನಸಿಕ ಸಾಮರ್ಥ್ಯದ ಪರೀಕ್ಷೆ ಮೇಲೆ ಬಂದಿರುವ 1 ರಿಂದ 40ರವರೆಗಿನ ಪ್ರಶ್ನೆಗಳ ಬಗ್ಗೆ ಅದರ ಸಂಬೋಧನೆ ಕೀ ಉತ್ತರಗಳನ್ನು ನೋಡುತ್ತಾ ಹೋಗೋಣ. ಈಗ ಮೊದಲನೇ ಪ್ರಶ್ನೆ ಅಂತಕ್ಕಂಥದ್ದು ಗುಂಪಿಗೆ ಸೇರಿದ ಚಿತ್ರವನ್ನು ಗುರುತಿಸುವಂತಕ್ಕಂಥ ಮಾದರಿ ಮೇಲೆ ಪ್ರಶ್ನೆ. ಮೊದಲನೇ ಪ್ರಶ್ನೆಯ ಸರಿಯಾದ ಉತ್ತರ ಎ ಆಯ್ಕೆ ಅಂತಕ್ಕಂಥ ಸರಿ ಇದೆ. ಎರಡನೇ ಪ್ರಶ್ನೆಯ ಸರಿಯಾದ ಉತ್ತರ ಡಿ ಆಯ್ಕೆ ಅಂತಕ್ಕಂಥ ಸರಿಯಾಗಿದೆ. ಇನ್ನು ಮೂರನೇ ಪ್ರಶ್ನೆಯ ಸರಿಯಾದ ಉತ್ತರವನ್ನು ನೋಡಿದಾಗ ಈ ಡಿ ಅಂತಕ್ಕಂಥದ್ದು ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಯ ಸರಿಯಾದ ಉತ್ತರ ಸಿ ಆಯ್ಕೆ ಅಂತಕ್ಕಂಥದ್ದು ಸರಿಯಾಗಿದೆ. ಹೋಲಿಕೆಯ ಚಿತ್ರವನ್ನು ಗುರುತಿಸುವಂತಕ್ಕಂಥ ಮಾದರಿ ಮೇಲೆ ಪ್ರಶ್ನೆ. ಐದನೇ ಪ್ರಶ್ನೆಯ ಸರಿಯಾದ ಉತ್ತರ ಅಂತಕ್ಕಂಥದ್ದು ಬಿ ಆಯ್ಕೆ ಅಂತಕ್ಕಂಥ ಸರಿಯಾಗಿದೆ. ಆರನೇ ಪ್ರಶ್ನೆಯ ಸರಿಯಾದ ಉತ್ತರ ಸಿ ಆಯ್ಕೆ ಅಂತಕ್ಕಂಥದ್ದು ನಮ್ಗೆ ಸರಿಯಾಗುತ್ತದೆ. ಏಳನೇ ಪ್ರಶ್ನೆಯ ಸರಿಯಾದ ಉತ್ತರವನ್ನು ನೋಡಿದಾಗ ಸಿ ಆಯ್ಕೆ ಅಂತಕ್ಕಂಥದ್ದು ನಮ್ಗೆ ಸರಿಯಾಗುತ್ತದೆ. ಎಂಟನೇ ಪ್ರಶ್ನೆಯ ಸರಿಯಾದ ಉತ್ತರ ಅಂತಕ್ಕಂಥ ನೋಡಿದಾಗ ಡಿ ಆಯ್ಕೆ ಅಂತಕ್ಕಂಥ ನಮ್ಗೆ ಸರಿಯಾಗಿದೆ. ಮುಂದಿನ ಪ್ರಶ್ನೆಗಳು ಚಿತ್ರದ ಅಪೂರ್ಣ ಭಾಗವನ್ನು ಪೂರ್ಣಗೊಳಿಸುವಂತಕ್ಕಂಥ ಮಾದರಿ ಮೇಲೆ ಪ್ರಶ್ನೆಗಳದವು. 9ನೇ ಪ್ರಶ್ನೆಯ ಸರಿಯಾದ ಉತ್ತರ ಸಿ ಆಯ್ಕೆ ಅಂತಕ್ಕಂಥ ಸರಿ ಇದೆ. 10ನೇ ಪ್ರಶ್ನೆಯ ಸರಿಯಾದ ಉತ್ತರ ಡಿ ಆಯ್ಕೆ ಅಂತಕ್ಕಂಥ ನಮ್ಗೆ ಸರಿ ಆಗ್ತೈತಿ. 11ನೇ ಪ್ರಶ್ನೆಯ ಸರಿ ಉತ್ತರವನ್ನು ನೋಡಿದಾಗ ಡಿ ಆಯ್ಕೆ ಅಂತಕ್ಕಂಥ ನಮ್ಗೆ ಸರಿ ಇದೆ. 12ನೇ ಪ್ರಶ್ನೆಯ ಸರಿ ಉತ್ತರ ಬಿ ಆಯ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ ಇಲ್ಲಿ ಸರಣಿ ಪೂರ್ಣಗೊಳಿಸುವಂತಕ್ಕಂಥ ಮಾದರಿ ಮೇಲೆ ಪ್ರಶ್ನೆಗಳು ಪ್ರಾರಂಭ. ಇಲ್ಲಿ 13ನೇ ಪ್ರಶ್ನೆಯ ಸರಿಯಾದ ಉತ್ತರ ಡಿ ಆಯ್ಕೆ. 14ನೇ ಪ್ರಶ್ನೆಯ ಸರಿಯಾದ ಉತ್ತರ ಸಿ ಆಯ್ಕೆ ಅಂತಕ್ಕಂಥ ಸರಿಯಾಗಿದೆ. ಇನ್ನು 15ನೇ ಪ್ರಶ್ನೆಯ ಸರಿಯಾದ ಉತ್ತರ ಈ ಡಿ ಆಯ್ಕೆ ಅಂತಕ್ಕಂಥದ್ದು ನಮ್ಗೆ ಸರಿ ಆಗ್ತದೆ, ಡಿ ಆಯ್ಕೆ. ಇನ್ನು 16ನೇ ಪ್ರಶ್ನೆಯ ಸರಿಯಾದ ಉತ್ತರ ಈ ಬಿ ಆಯ್ಕೆ ಅಂತಕ್ಕಂಥದ್ದು ನಮ್ಗೆ ಸರಿಯಾಗುತ್ತದೆ. ಮುಂದಿನ ಪ್ರಶ್ನೆ ಸಂಬಂಧ ಚಿತ್ರವನ್ನು ಗುರುತಿಸುವಂತಕ್ಕಂಥ ಮಾದರಿ ಮೇಲೆ ಪ್ರಶ್ನೆಗಳು ಪ್ರಾರಂಭ. 17ನೇ ಪ್ರಶ್ನೆಯ ಸರಿಯಾದ ಉತ್ತರ ಸಿ ಆಯ್ಕೆ ಅಂತಕ್ಕಂಥ ಸರಿಗಿದೆ. 18ನೇ ಪ್ರಶ್ನೆಯ ಸರಿಯಾದ ಉತ್ತರಗಳು ಸಹ ಸಿ ಅಂತಕ್ಕಂಥ ಆಯ್ಕೆನೇ ಸರಿ ಇದೆ, ಸಿ ಆಯ್ಕೆ. ಮುಂದಿನ ಪ್ರಶ್ನೆ 19ನೇ ಪ್ರಶ್ನೆ. 19ನೇ ಪ್ರಶ್ನೆಯ ಸರಿಯಾದ ಉತ್ತರ ಎ ಆಯ್ಕೆ ಅಂತಕ್ಕಂಥ ಸರಿಯಾಗಿದೆ. 20ನೇ ಪ್ರಶ್ನೆಯ ಸರಿಯಾದ ಉತ್ತರಗಳು ಸಹ ಎ ಅಂತಕ್ಕಂಥ ಆಯ್ಕೆನೇ ನಮಗೆ ಸರಿಯಾಗುತ್ತದೆ. ಮುಂದಿನ ಪ್ರಶ್ನೆ ಈಗ 21ನೇ ಪ್ರಶ್ನೆ. ಇದು ವೃತ್ತ, ಚೌಕ ಅಥವಾ ತ್ರಿಭುಜದ ಅಪೂರ್ಣ ಭಾಗವನ್ನು ಪೂರ್ಣಗೊಳಿಸುವುದು. 21ನೇ ಪ್ರಶ್ನೆಯ ಸರಿಯಾದ ಉತ್ತರ ಈ ಬಿ ಆಯ್ಕೆ ಸರಿಯಾಗಿದೆ. 22ನೇ ಪ್ರಶ್ನೆಯ ಸರಿಯಾದ ಉತ್ತರ ಎ ಅಂತಕ್ಕಂಥ ಆಯ್ಕೆ ಸರಿಯಾಗಿದೆ. ಇನ್ನು 23ನೇ ಪ್ರಶ್ನೆಯ ಸರಿಯಾದ ಉತ್ತರ ಬಿ ಆಯ್ಕೆ ಅಂತಕ್ಕಂಥ ಸರಿಯಾಗಿದೆ. 24ನೇ ಪ್ರಶ್ನೆಯ ಸರಿಯಾದ ಉತ್ತರ ಬಿ ಆಯ್ಕೆನೇ ನಮ್ಗೆ ಸರಿಯಾಗುತ್ತದೆ. ಮುಂದಿನ ಪ್ರಶ್ನೆಗಳು ಕನ್ನಡಿಯ ಪ್ರತಿಬಿಂಬವನ್ನು ಗುರುತಿಸುವಂತಕ್ಕಂಥ ಮಾದರಿ ಮೇಲೆ ಪ್ರಶ್ನೆಗಳೀಗ. 25ನೇ ಪ್ರಶ್ನೆಯ ಸರಿಯಾದ ಉತ್ತರ ಡಿ ಆಯ್ಕೆ. 26ನೇ ಪ್ರಶ್ನೆಯ ಸರಿಯಾದ ಉತ್ತರ ಎ ಆಯ್ಕೆ. ಇನ್ನು 27ನೇ ಪ್ರಶ್ನೆಯ ಸರಿ ಉತ್ತರವನ್ನು ನೋಡಿದಾಗ ಬಿ ಆಯ್ಕೆ ಅಂತಕ್ಕಂಥದ್ದು ನಮ್ಗೆ ಸರಿ ಆಗ್ತೈತಿ. 28ನೇದು ಸಹ ಬಿ ಆಯ್ಕೆ ಅಂತಕ್ಕಂಥದ್ದು ಸರಿ ಆಗ್ತೈತಿ. ಇನ್ನು 29ನೇ ಪ್ರಶ್ನೆಯ ಸರಿ ಉತ್ತರ ಅಂತಕ್ಕಂಥದ್ದು ನಮ್ಗೆ ಡಿ ಆಯ್ಕೆ ಅಂತಕ್ಕಂಥ ನಮ್ಗೆ ಸರಿ ಆಗ್ತೈತಿ. ಇನ್ನು 30ನೇ ಪ್ರಶ್ನೆಯ ಸರಿ ಉತ್ತರ ಇಲ್ಲಿ ಸಿ ಅಂತಕ್ಕಂಥ ಆಯ್ಕೆ ನಮಗೆ ಸರಿ ಇದೆ. ಇನ್ನು 31ನೇ ಪ್ರಶ್ನೆಯ ಸರಿ ಉತ್ತರ ನೋಡಿದಾಗ ಬಿ ಆಯ್ಕೆ ಸರಿಯಾಗಿದೆ. 32ನೇ ಪ್ರಶ್ನೆಯ ಸರಿ ಉತ್ತರವು ಸಹ ಬಿ ಆಯ್ಕೆ ಸರಿಯಾಗುತ್ತದೆ. ಇನ್ನು 32ನೇ ಪ್ರಶ್ನೆ ಅಂತಕ್ಕಂಥ ನೋಡಿದಾಗ ಅದಕ್ಕೆ ಸರಿಯಾದ ಉತ್ತರ ಬಿ ಆಯ್ಕೆನೇ ನಮಗೆ ಸರಿ ಐತಿ. ಇನ್ನು 33ನೇ ಪ್ರಶ್ನೆ ಅಂತಕ್ಕಂಥ ನೋಡಿದಾಗ ಬಿ ಆಯ್ಕೆ ಅಂತಕ್ಕಂಥದ್ದು ಸರಿ ಇದೆ.
34ನೇ ಪ್ರಶ್ನೆಯ ಸರಿಯಾದ ಉತ್ತರ ಎ ಆಯ್ಕೆ ಅಂತಕ್ಕಂಥದ್ದು ನಮ್ಗೆ ಸರಿ ಆಗ್ತೈತಿ. ಇನ್ನು 35ನೇ ಪ್ರಶ್ನೆಯ ಸರಿ ಉತ್ತರ ಸಿ ಆಯ್ಕೆ ಅಂತಕ್ಕಂಥ ಸರಿಯಾಗುತ್ತದೆ. 35ನೇ ಪ್ರಶ್ನೆ ಸರಿ ಉತ್ತರ ಸಿ ಆಯ್ಕೆ. 36ನೇ ಪ್ರಶ್ನೆಯ ಸರಿ ಉತ್ತರ ಅಂತಕ್ಕಂಥದ್ದು ಬಿ ಆಯ್ಕೆ ಅಂತಕ್ಕಂಥದ್ದು ನಮ್ಗೆ ಸರಿ ಆಗ್ತೈತಿ, ಬಿ ಆಯ್ಕೆ. ಇನ್ನು 37ನೇ ಪ್ರಶ್ನೆ ಅಂತಕ್ಕಂಥ ನೋಡಿದಾಗ ಅಡಕವಾಗಿರುವ ಚಿತ್ರವನ್ನು ಗುರುತಿಸುವಂತಕ್ಕಂಥ ಮಾದರಿ ಮೇಲೆ ಪ್ರಶ್ನೆ. 37ನೇದು ಎ ಆಯ್ಕೆ ಸರಿ ಇದೆ, 38ದು ಬಿ ಆಯ್ಕೆ ಸರಿ ಇದೆ. ಇನ್ನು 39ನೇ ಪ್ರಶ್ನೆ ಅಂತಕ್ಕಂಥದ್ದು ಎ ಆಯ್ಕೆ ಸರಿ ಇದೆ, 40ನೇ ಪ್ರಶ್ನೆ ಅಂತಕ್ಕಂಥದ್ದು ಬಿ ಆಯ್ಕೆ ಅಂತಕ್ಕಂಥದ್ದು ಸರಿ ಇದೆ. ಒಂದು ಆಯ್ತು. ಈಗ ಗಣಿತ ವಿಷಯದ ಮೇಲೆ ಬಂದಿರತಕ್ಕಂಥ ಪ್ರಶ್ನೆಗಳು ಅಂತಕ್ಕಂಥವು 41ರಿಂದ 60ರವರೆಗಿನ ಪ್ರಶ್ನೆಗಳು ನೋಡ್ತಾ ಹೋಗೋಣ. ಈಗ 41ನೇ ಪ್ರಶ್ನೆಯ ಸರಿ ಉತ್ತರ ಅಂತಕ್ಕಂಥದ್ದು ಎ ಆಯ್ಕೆ ಸರಿಯಾಗಿದೆ, 0.006 ಅಂತಕ್ಕಂಥದ್ದು. 42ನೇ ಪ್ರಶ್ನೆಯ ಸರಿ ಉತ್ತರ ಎ ಆಯ್ಕೆ 5 ಅಂತಕ್ಕಂಥ ಸರಿಯಾಗಿದೆ. ಇನ್ನು 43ನೇ ಪ್ರಶ್ನೆಯ ಸರಿ ಉತ್ತರ ಸಿ ಆಯ್ಕೆ ಅಂತಕ್ಕಂಥದ್ದು ನಮ್ಗೆ ಸರಿಯಾಗುತ್ತದೆ. ಇನ್ನು 44ನೇ ಪ್ರಶ್ನೆಯ ಸರಿ ಉತ್ತರ ಇಲ್ಲಿ ಬಿ ಆಯ್ಕೆ ಅಂತಕ್ಕಂಥದ್ದು ನಮ್ಗೆ ಸರಿಯಾಗ್ತೈತಿ. ಇನ್ನು 45ನೇ ಪ್ರಶ್ನೆಯ ಸರಿ ಉತ್ತರವನ್ನು ನೋಡಿದಾಗ 45ನೇ ಪ್ರಶ್ನೆಯ ಸರಿ ಉತ್ತರವನ್ನು ನೋಡಿದಾಗ ಸಿ ಆಯ್ಕೆ ಅಂತಕ್ಕಂಥದ್ದು 127 ಸರಿಯಾಗುತ್ತದೆ, 127 ಅಂತಕ್ಕಂಥದ್ದು ಸರಿಯಾಗಿದೆ. ಇನ್ನು 46ನೇ ಪ್ರಶ್ನೆಯ ಸರಿ ಉತ್ತರ ಅಂತಕ್ಕಂಥದ್ದು ಬಿ ಆಯ್ಕೆ 4 ಅಂತಕ್ಕಂಥದ್ದು ನಮ್ಗೆ ಸರಿಯಾಗ್ತೈತಿ. ಇನ್ನು 47ನೇ ಪ್ರಶ್ನೆಯ ಸರಿ ಉತ್ತರವನ್ನು ನೋಡಿದಾಗ ಸಿ ಆಯ್ಕೆ ಅಂತಕ್ಕಂಥದ್ದು ನಮ್ಗೆ ಸರಿಯಾಗುತ್ತದೆ, 0.999. 48ನೇ ಪ್ರಶ್ನೆಯ ಸರಿ ಉತ್ತರ ಬಿ ಆಯ್ಕೆ 0.001 ಅಂತಕ್ಕಂಥದ್ದು ಸರಿಯಾಗುತ್ತದೆ. ಇನ್ನು 49ನೇ ಪ್ರಶ್ನೆ ಅಂತಕ್ಕಂಥ ನೋಡಿದಾಗ ಎ ಆಯ್ಕೆ ಅಂತಕ್ಕಂಥ 0.1 ಚದರ ಮೀಟರ್ ಅಂತಕ್ಕಂಥದ್ದು ಸರಿಯಾಗುತ್ತದೆ. 50ನೇ ಪ್ರಶ್ನೆಯ ಸರಿಯಾದ ಉತ್ತರ ಎ ಆಯ್ಕೆ ಅಂತಕ್ಕಂಥದ್ದು. ಇನ್ನು 51ನೇ ಪ್ರಶ್ನೆಯ ಸರಿ ಉತ್ತರ ಅಂತಕ್ಕಂಥದ್ದು 51ನೇ ಪ್ರಶ್ನೆಯ ಸರಿ ಉತ್ತರವನ್ನು ನೋಡಿದಾಗ ಸಿ ಆಯ್ಕೆ ಅಂತಕ್ಕಂಥದ್ದು ನಮ್ಗೆ ಸರಿಯಾಗ್ತೈತಿ, 7/2. 52ನೇ ಪ್ರಶ್ನೆಯ ಸರಿ ಉತ್ತರ ಅಂತಕ್ಕಂಥದ್ದು ಬಿ ಆಯ್ಕೆ ಅಂತಕ್ಕಂಥ 636 ಸರಿಯಾಗುತ್ತದೆ. ಇನ್ನು 53ನೇ ಪ್ರಶ್ನೆ ಅಂತಕ್ಕಂಥ ನೋಡಿದಾಗ ಇದಕ್ಕೆ ಸರಿಯಾದ ಉತ್ತರ 4 ಗಂಟೆ 45 ನಿಮಿಷ ಬಿ ಆಯ್ಕೆ ಸರಿಯಾಗುತ್ತದೆ. ಇನ್ನು 54ನೇ ಪ್ರಶ್ನೆ ಅಂತಕ್ಕಂಥ ನೋಡಿದಾಗ 54ನೇ ಪ್ರಶ್ನೆ ಅಂತಕ್ಕಂಥ ನೋಡಿದಾಗ ಇದಕ್ಕೆ ಸರಿಯಾದ ಉತ್ತರ ಅಂತಕ್ಕಂಥದ್ದು ಸಿ ಆಯ್ಕೆ 240 ಅಂತಕ್ಕಂಥದ್ದು ನಮ್ಗೆ ಸರಿಯಾಗ್ತೈತಿ. ಇನ್ನು 55ನೇ ಪ್ರಶ್ನೆಯ ಸರಿ ಉತ್ತರವನ್ನು ನೋಡಿದಾಗ ಸಿ ಆಯ್ಕೆ 340 ಅಂತಕ್ಕಂಥದ್ದು ನಮ್ಗೆ ಸರಿಯಾಗುತ್ತದೆ. ಇನ್ನು 56ನೇ ಪ್ರಶ್ನೆಯ ಸರಿ ಉತ್ತರವನ್ನು ನೋಡಿದಾಗ 56ನೇ ಪ್ರಶ್ನೆಯ ಸರಿ ಉತ್ತರ ಅಂತ ನೋಡಿದಾಗ ಈ ಡಿ ಆಯ್ಕೆ ಅಂತಕ್ಕಂಥ 17 ಸೆಂಟಿಮೀಟರ್ ಸರಿಯಾಗುತ್ತದೆ. ಇನ್ನು 57ನೇ ಪ್ರಶ್ನೆಯ ಸರಿ ಉತ್ತರವನ್ನು ನೋಡಿದಾಗ ಎ ಆಯ್ಕೆ ಅಂತಕ್ಕಂಥದ್ದು 677 ಅಂತಕ್ಕಂಥ ಸರಿಯಾಗುತ್ತದೆ. 58ನೇ ಪ್ರಶ್ನೆಯ ಸರಿ ಉತ್ತರವನ್ನು ನೋಡಿದಾಗ 58ನೇದು 360 ಡಿಗ್ರಿ ಎ ಆಯ್ಕೆ ಅಂತಕ್ಕಂಥದ್ದು ನಮ್ಗೆ ಸರಿಯಾಗ್ತೈತಿ. ಮುಂದಿನ ಪ್ರಶ್ನೆಗಳು 59ನೇ ಪ್ರಶ್ನೆಯ ಸರಿಯಾದ ಉತ್ತರ ಡಿ ಆಯ್ಕೆ 4 ಸಮಕೋನಗಳು ಅಂತಕ್ಕಂಥ ಸರಿಯಾಗುತ್ತದೆ. 60ನೇ ಪ್ರಶ್ನೆ ಗಣಿತದಲ್ಲಿ ಕೊನೆಯ ಪ್ರಶ್ನೆ, ಇದಕ್ಕೆ ಸರಿಯಾದ ಉತ್ತರ 60ನೇ ಪ್ರಶ್ನೆ ಸರಿಯಾದ ಉತ್ತರ 25 ಅಂತಕ್ಕಂಥ ಸರಿಯಾಗುತ್ತದೆ. ಇನ್ನು ಮುಂದಿನ ಪ್ರಶ್ನೆಗಳು ಭಾಷಾ ಸಾಮರ್ಥ್ಯದ ಮೇಲೆ ಬಂದಿರತಕ್ಕಂಥ ಪ್ರಶ್ನೆಗಳು ಪ್ರಾರಂಭ. ಈಗ 61ರಿಂದ 80ರವರೆಗೆ ಭಾಷಾ ಸಾಮರ್ಥ್ಯದ ಮೇಲೆ ಕೇಳ್ತಕ್ಕಂಥ ಪ್ರಶ್ನೆಗಳು. ಈಗ 61ನೇ ಪ್ರಶ್ನೆಯ ಸರಿಯಾದ ಉತ್ತರ ಎ ಆಯ್ಕೆ ಅಂತಕ್ಕಂಥದ್ದು ಸರಿಯಾಗಿದೆ. ಇನ್ನು 62ನೇ ಪ್ರಶ್ನೆಯ ಸರಿಯಾದ ಉತ್ತರ ಅಂತಕ್ಕಂಥದ್ದು 62ನೇ ಪ್ರಶ್ನೆಯ ಸರಿಯಾದ ಉತ್ತರ ಬಿ ಆಯ್ಕೆ ಅಂತಕ್ಕಂಥ ಸರಿಯಾಗಿದೆ. 63ನೇ ಪ್ರಶ್ನೆಯ ಸರಿಯಾದ ಉತ್ತರ ಎ ಆಯ್ಕೆ ಅಂತಕ್ಕಂಥ ಸರಿಯಾಗಿದೆ. ಎ ಆಯ್ಕೆ ಒಂದೇನು ಸರಿ ಐತಿ, 2 ತಪ್ಪೈತಿ. ಇನ್ನು 64ನೇ ಪ್ರಶ್ನೆಯ ಸರಿಯಾದ ಉತ್ತರ ಎ ಆಯ್ಕೆ ಅಂತಕ್ಕಂಥ ಸರಿಯಾಗಿದೆ. 65ನೇ ಪ್ರಶ್ನೆಯ ಸರಿಯಾದ ಉತ್ತರ ಸಹ ಎ ಅಂತಕ್ಕಂಥ ಆಯ್ಕೆ ಸರಿಯಾಗಿದೆ. ಇನ್ನು 66ನೇ ಪ್ರಶ್ನೆಯ ಸರಿಯಾದ ಉತ್ತರ ಬಿ ಆಯ್ಕೆ ಅಂತಕ್ಕಂಥ ಸರಿಯಾಗಿದೆ, ಬಿ ಆಯ್ಕೆ. 67ನೇ ಪ್ರಶ್ನೆಯ ಸರಿಯಾದ ಉತ್ತರ ಸಿ ಆಯ್ಕೆ ಸರಿಯಾಗಿದೆ. ಇನ್ನು 68ನೇ ಪ್ರಶ್ನೆ ಅಂತಕ್ಕಂಥದ್ದು 68ನೇ ಪ್ರಶ್ನೆಯ ಸರಿಯಾದ ಉತ್ತರ ಎ ಆಯ್ಕೆ ಅಂತಕ್ಕಂಥದ್ದು ಸರಿಯಾಗಿದೆ, ಎ ಆಯ್ಕೆ. ಇನ್ನು 69ನೇ ಪ್ರಶ್ನೆಯ ಸರಿಯಾದ ಉತ್ತರ ಬಿ ಆಯ್ಕೆ ಅಂತಕ್ಕಂಥ ಸರಿಯಾಗಿದೆ, ಬಿ ಆಯ್ಕೆ.
ಇನ್ನು 69ನೇ ಪ್ರಶ್ನೆಯ ಸರಿಯಾದ ಉತ್ತರ 69ನೇ ಪ್ರಶ್ನೆ ಸರಿಯಾದ 70ನೇ ಪ್ರಶ್ನೆ ಸರಿಯಾದ ಉತ್ತರ ಬಿ ಆಯ್ಕೆ ಅಂತಕ್ಕಂಥದ್ದು, ಪ್ರಭಾವ ಅಂತಕ್ಕಂಥದ್ದು ಬಿ ಆಯ್ಕೆ ಸರಿಯಾಗಿದೆ. ಬಿ. ಮುಂದಿನ ಪ್ರಶ್ನೆಗಳು ಈಗ 70ನೇ ಪ್ರಶ್ನೆ 71ನೇ ಪ್ರಶ್ನೆ ಸಿ ಆಯ್ಕೆ ಅಂತಕ್ಕಂಥದ್ದು ಸರಿಯಾಗಿದೆ. 72ನೇ ಪ್ರಶ್ನೆ 72ನೇ ಪ್ರಶ್ನೆ ಸರಿಯಾದ ಉತ್ತರ ಬಿ ಆಯ್ಕೆ. 73ನೇ ಪ್ರಶ್ನೆಯ ಸರಿಯಾದ ಉತ್ತರ ಸಿ ಆಯ್ಕೆ. 74ನೇ ಪ್ರಶ್ನೆಯ ಸರಿಯಾದ ಉತ್ತರ ಸಿ ಆಯ್ಕೆ. 75ನೇ ಪ್ರಶ್ನೆಯ ಸರಿಯಾದ ಉತ್ತರ ಡಿ ಆಯ್ಕೆ. ಇನ್ನು 76ನೇ ಪ್ರಶ್ನೆಯ ಸರಿಯಾದ ಉತ್ತರ 76ನೇ ಪ್ರಶ್ನೆಯ ಸರಿಯಾದ ಉತ್ತರ ಬಿ ಆಯ್ಕೆ, ಎರಡನೇ ಆಯ್ಕೆ. 77ನೇ ಪ್ರಶ್ನೆಯ ಸರಿಯಾದ ಉತ್ತರ ಎ ಆಯ್ಕೆ. 78ನೇ ಪ್ರಶ್ನೆಯ ಸರಿಯಾದ ಉತ್ತರ ಎ ಆಯ್ಕೆ. 78 ಎ ಆಯ್ಕೆ. 79ನೇ ಪ್ರಶ್ನೆಯ ಸರಿಯಾದ ಉತ್ತರ ಎ ಆಯ್ಕೆ. 80ನೇ ಪ್ರಶ್ನೆಯ ಸರಿಯಾದ ಉತ್ತರ ಬಿ ಆಯ್ಕೆ, ಎರಡನೇ ಆಯ್ಕೆ. ಇಲ್ಲಿಗೆ 80 ಪ್ರಶ್ನೆಗಳಿಗೆ ಸಂಭವನೀಯ ಉತ್ತರಗಳು ನೋಡಿದ್ದೇವೆ. ನಿಮಗೆ ಎಷ್ಟೆಷ್ಟು ಅಂಕಗಳು ಬಂದವು ಅಂತಕ್ಕಂಥದ್ದನ್ನು ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ನೋಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು.